ಚಂಪಕಧಾಮ ಬಡಾವಣೆಯ ನಿವಾಸಿಗಳಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಗ್ರಾಮದ ಚಂಪಕಧಾಮ ಬಡಾವಣೆಯ ನಿವಾಸಿಗಳ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮುಖ್ಯ ಅತಿಥಿಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಕಾಂಗ್ರೆಸ್ ಮುಖಂಡ ಜೈರಾಮ್ ಮತ್ತು ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಹರೀಶ್ ಗೌಡ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಚಂಪಕಧಾಮ ಬಡಾವಣೆಯ ನಿವಾಸಿಗಳು ಸಿಹಿ ಹಂಚುವುದರ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮಿಸಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಿಗೆ ಪುಷ್ಪಗುಚ್ಛ ನೀಡುವುದರ ಮೂಲಕ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿದರು. ಇದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಸೇರಿದಂತೆ ಚಂಪಕಧಾಮ ಬಡಾವಣೆಯ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಚಂಪಕಧಾಮ ಏನಿದೆ ಇಲ್ಲಿ ವಾಸ ಮಾಡತಕ್ಕಂಥ ನಮ್ಮ ಅಕ್ಕ ತಂಗಿದರೆ, ಅಣ್ಣ ತಮ್ಮಂದಿರೆ, ಎಲ್ಲ ಗಣ್ಯ ಇವತ್ತು ನಿಮ್ಮ ಆಗಸ್ಟ್ 15 ಇವತ್ತು ಏನು ಒಂದು ಫ್ಲಾಗ್ ಇವತ್ತು ಫಸ್ಟ್ ದಿನ ಚಂಪಕಧಾಮ ಟೂರಲ್ಲಿ ಇವತ್ತು ಫ್ಲಾಗ್ ಒಂದು ಹಾರಿಸಬೇಕು ಅಂತ ಏನು ಇದು ಮಾಡ್ಕೊಂಡಿದ್ರಿ. ಅದು ಸ್ವಲ್ಪ ತಡವಾಯಿತು, ಅದು ಕೆಲಸ ಆಗೋದಕ್ಕೆ ಜಾಗ ಆಗೋದಕ್ಕೆ ನೆಕ್ಸ್ಟ್ ಜಾಗ ಹುಡುಕಿ ಮುಂದಕ್ಕೆ ಮಾಡೋದಕ್ಕೆ ನಾನು ಜಾಗ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ಅದೇ ಥರ ದೇವಸ್ಥಾನ ಕೂಡ ಕಟ್ಟೋದಕ್ಕೆ ಅಲ್ಲಿ ಜಾಗ ನಾನು ಒಂದು ಇಲ್ಲಿ ಗಣೇಶನ ದೇವಸ್ಥಾನ ನೀವೆಲ್ಲ ಏನು ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತೀರೋ ಅದನ್ನು ತೀರ್ಮಾನ ಮಾಡಿ ಕೂತ್ಕೊಂಡು ಮಾತಾಡಿ ನನ್ನ ಕೈಲಾಗಿದ್ದು ಕೂಡ ಸಹಕಾರ ಮಾಡಿಕೊಡ್ತೀನಿ. ಇದೇ ಥರ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ರೆ ಮಾತ್ರ ಇಲ್ಲೇನೋ ನೀವು ಸಾಧನೆಗಳು ಮಾಡೋಕ್ಕಾಗುತ್ತೆ. ಯಾಕಂದ್ರೆ ನೀವೊಂದು ಕಡೆ ಅವ್ರೊಂದು ಕಡೆ ಅವ್ರೊಂದು ಕಡೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಎಲ್ಲ ಒಗ್ಗಟ್ಟಾಗಿದ್ರೆ ಯಾರೇ ಹೋಗಿ ಒಂದು ಕೆಲಸ ಕೇಳಿದಾಗ ಅಧಿಕಾರಿಗಳು ಅಂದ್ರೆ ನೀವು ಕೆಲಸ ಮಾಡ್ಕೊಡ್ತಾರೆ. ಯಾರೋ ಒಬ್ಬೊಬ್ರು ಹೋಗಿ ಕೇಳಿದಾಗ ಅದು ಯಾರು ಗಮನಕ್ಕೆ ಅದು ತಗೊಳೋದಿಲ್ಲ. ಎಲ್ಲ ಒಗ್ಗಟ್ಟಾಗಿದ್ದಾಗ ಇಲ್ಲಪ್ಪ ಅವ್ರ 200 ಜನ ಬರ್ತಾರೆ, 300 ಜನ ಬರ್ತಾರೆ, ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಒಂದು ಧರಣಿ ಮಾಡ್ತಾರೆ ಅನ್ನೋದು ಒಂದು ಅಧಿಕಾರಿಗೆ ಒಂದು ಇದು ಬರ್ತದೆ. ಅದರಿಂದ ನೀವೆಲ್ಲ ಇವಾಗ ಒಗ್ಗಟ್ಟಾಗಿ ಏನು ಒಗ್ಗಟ್ಟಾಗಿದೆ ಅದೇ ಥರ ಒಗ್ಗಟ್ಟಲ್ಲಿ ಇದೇನು ಅಭಿವೃದ್ಧಿ ಪಡಿಸ್ಬೇಕು, ಅದಕ್ಕೆ ಸರ್ಕಾರದಿಂದ ಏನೇನು ಬೇಕಾಗುತ್ತೆ, ಏನೇನು ಸೌಲಭ್ಯ ಬೇಕಾಗುತ್ತೆ ಅದನ್ನ ಕೇಳಿ ನೀವು ಮಾಡಿಸ್ಕೋಬೇಕು. ಏನು ನೀವು ಆಲ್ರೆಡಿ ಒಂದು ಸಂಘ ಅಂತ ಏನು ಮಾಡ್ಕೊಂಡಿದ್ದೆ ಅನಿಸ್ತದೆ, ಮಾಡ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಇದೇ ಥರ ಒಗ್ಗಟ್ಟಾಗಿರಿ. ನಮ್ಮ ಸಹಕಾರಕ್ಕೆ ಯಾವತ್ತೂ ಎಲ್ಲಿ ಜನ ನಮ್ಮಲ್ಲಿ ಏನು ವಾಸ ಮಾಡ್ತಂತ ಅದಕ್ಕೆ ನನ್ನ ಸಹಕಾರ ಯಾವತ್ತೂ ಇರ್ತದೆ, ಯಾವತ್ತೂ ನಮ್ಮ ಸಪೋರ್ಟ್ ಇರ್ತದೆ. ಇವತ್ತು ನೀವು ದೇವಸ್ಥಾನ ಕಟ್ಟೋದು ಕೂಡ ನಾನು ಜಾಗ ಕೊಟ್ಟಿದ್ದಂದ್ರೆ ನಾನು ಕೈಲಾಗಿದ್ದು ಕೂಡ ನಾನು ಸಹಾಯ ಮಾಡ್ತೀನಿ. ಅದಕ್ಕೆ ನೀವೆಲ್ಲ ಸೇರಿ ಕೂತ್ಕೊಂಡು ನೀವು ಯಾವ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಡಿಸೈಡ್ ಮಾಡಿ ನೆಕ್ಸ್ಟಿಂದ ಅಲ್ಲೇ ಫ್ಲಾಗ್ ಹಾರಿಸೋದಕ್ಕೂ ಪಕ್ಕದಲ್ಲೇ ಅಲ್ಲೇ ದೇವಸ್ಥಾನ ಕೂಡ ನಾವು ಒಂದು ಮಾಡಿ ಒಂದು ಹೊಸದಲ್ಲೇ ಮುಗಿಸೋಣ ಅಂತ ನಾವು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಹಕಾರ ಕೊಟ್ಟರೆ ನಾನು ಕೈ ಜೋಡಿಸ್ತೀನಿ. ಒಬ್ಬರು ತಪ್ಪು ಚಾಪಾಳೆ ಸೌಂಡ್ ಬರಲ್ಲ. ನಿವಾಸಿಗಳಿಗೆ ಅಣ್ಣ ಬಂದಿದ್ದಾರೆ, ಅಣ್ಣ ಒಂದೆರಡು ಮಾತಾಡ. ಮಾಡಿದ್ರಿ ಯಾರು ಮಾಡೋಕ್ಕಾಗಲ್ಲ.
ಅದೇ ಥರದಲ್ಲಿ ಎಲ್ಲ ಕೂತ್ಕೊಂಡು ದೇವಸ್ಥಾನಕ್ಕೆ ಒಂದು ಎಸ್ಟಿಮೇಟ್ ಎಷ್ಟಾಗುತ್ತೆ, ಏನಾಗುತ್ತೆ, ನಾವೆಲ್ಲ ಸೇರ್ಕೊಂಡು ಏನು ಮಾಡಬೇಕು, ದಾನಿಗಳ ಹತ್ರ ತಗೊಂಡು ಹೋಗ್ತಾರೆ ಏನು ಮಾಡಬೇಕು ಎಲ್ಲ ಕೂತ್ಕೊಂಡು ಮಾತಾಡಿ ಮುಂದುವರಿಸ್ತೀನಿ. ನಾನು ನನ್ನ ಕೈಲಾಗಿದ್ದು ಸಹಕಾರ ಮಾಡ್ತೀನಿ. ಓಕೆ.